ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಇವತ್ತು ದಿನ ಬಂದು ಮಂಗಳವಾರ. ಈಗ ಆಲ್ರೆಡಿ ಟೈಮ್ ಅರೌಂಡ್ 2 o'clock ಆಗ್ತಾ ಇದೆ, ಮಧ್ಯಾಹ್ನ. ಎಲ್ಲ ಕೆಲಸ ಎಲ್ಲ ಮುಗ್ದಿದೆ. ಇವಾಗ ನಾನು ಜಸ್ಟ್ ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ. ಅದಕ್ಕೆ ವ್ಲಾಗನ್ನಾದ್ರೂ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ತಗೊಂಡ್ಬಂದಿದ್ದೆ, ಅದನ್ನು ಕೂಡ ತೆಗಿಬೇಕು. ಇಲ್ಲೇ ಹಾಗೆ ಇಟ್ಟಿದ್ದೀನಿ, ಅದನ್ನ ತೆಗಿಯೋಣ ಅಂತ ಹೇಳಿ. ಈಗ ಆಲ್ರೆಡಿ ಟೈಟಲ್ ನೋಡಿರೋ ಹಾಗೆ ನಿಮಗೆ ಗೊತ್ತಾಗಿದೆ ಏನು ವಿಷಯವಾಗಿ ಈ ವ್ಲಾಗ್ ಅನ್ನ ನಾನು ಮಾಡ್ತಾ ಇರೋದು ಅಂತ ಹೇಳಿ. ಹೌದು, ಈ ಮನೆಗೆ ಬಂದ್ಬಿಟ್ಟು 3 years ಕಂಪ್ಲೀಟ್ ಆಗತ್ತೆ ಈ ಡಿಸೆಂಬರ್ಗೆ. ಹಾಗಾಗಿ ನಮ್ಮ ಲೀಸ್ ಟೈಮ್ ಮುಗಿತಾ ಇದೆ. ಈ ಮನೆ ನಾವು ಲೀಸಿಗೆ ತಗೊಂಡಿದ್ದು, ಹೇಳಿದ್ದೀನಿ ಕೂಡ ನಾನು ಮುಂಚೆ 1-2 ವ್ಲಾಗ್ ಅಲ್ಲಿ. ಅದಕ್ಕೆ ಇವಾಗ ಮನೆ ಹುಡುಕಬೇಕು, ಹುಡುಕಾಟಗಳು ಸ್ಟಾರ್ಟ್ ಆಗಿದೆ. ಹುಡುಕ್ತಾ ಇದೀವಿ ಕೂಡ. ಈಗ 2 weeks ಇಂದ ಒಂದಷ್ಟು ಮನೆಗಳನ್ನ ನೋಡಿದೀವಿ. ಅದರಲ್ಲಿ ಒಂದ್ ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡಕ್ಕೆ ಒಂದ್ ಸ್ವಲ್ಪ ಬಾಕಿ ಇದೆ. ಯಾವ್ದು ನೋಡೋದು, ಯಾವ್ದು ಹೋಗೋದು, ಹೇಗೆ ನಮ್ಗೆ ಕನ್ವೀನಿಯಂಟ್ ಆಗತ್ತೆ, ಬಡ್ಜೆಟ್ ವೈಸ್ ನೋಡ್ಬೇಕು. ಅಂಡ್ ಮೇನ್ಲಿ ನಾವು ನೋಡ್ತಾ ಇರೋದು ಲೀಸಿಗೆ ಹೋಗಕ್ಕೆ ಅಂತಾನೆ. ಬಟ್ ಇಲ್ಲಿ ಎಲ್ಲೂ ಲೀಸಿಗೆನೆ ಸಿಗ್ತಾ ಇಲ್ಲ. ಗೊತ್ತಲ್ಲ, ಬ್ಯಾಂಗ್ಳೂರಲ್ಲಿ ಯೂಶಲಿ ಯಾರು ಲೀಸಿಗೆ ಕೊಡೋದಕ್ಕೆ ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಎಲ್ಲರಿಗೂ ಮಂತ್ಲಿ ರೆಂಟ್ ಬರೋದ್ರಿಂದ ಅವರು ಮಂತ್ಲಿ ಏನು ಕಮಿಟ್ಮೆಂಟ್ಸ್ ಇರುತ್ತೆ ಅದನ್ನ ಅವರಿಗೆ ಮೇಂಟೈನ್ ಮಾಡಕ್ ಈಸಿ ಆಗತ್ತೆ ಅಂತ ಹೇಳಿ. ಬಟ್ ಆದ್ರೂ ಮ್ಯಾಕ್ಸಿಮಮ್ ನಾವು ಲೀಸಿಗೆ ಅಂತಾನೆ ಹುಡುಕ್ತಾ ಇದೀವಿ. ಇನ್ನೂ ಟೈಮ್ ಇದೆ ನಮಗೆ. ನಾವು ಈ ಮನೆ ಖಾಲಿ ಮಾಡ್ಬೇಕಿರೋದು Jan 1ಗೆ. ಅದಕ್ಕೋಸ್ಕರ ಅಲ್ಲಿವರೆಗೂ ಟೈಮ್ ಇದೆ. ಎಷ್ಟು ಸಾಧ್ಯನೋ ಅಷ್ಟು ಲೀಸಿಗೆ ಹುಡ್ಕೋಣ ಅಂತ ಹೇಳಿ ಹುಡುಕ್ತಾ ಇದೀವಿ. ಅದೇ ಹೇಳಿದ್ನಲ್ಲ ಆಗ್ಲೇ, 2 weeks ಇಂದ ಹುಡುಕ್ತಾ ಇದೀವಿ. ಒಂದಷ್ಟು ಮನೆಗಳದ್ದು ಕ್ಲಿಪ್ಪಿಂಗ್ಸ್ ಅನ್ನ ಕೂಡ ತಗೊಂಡಿದ್ದೀನಿ. ಅದನ್ನ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೋಡಿ. ಅಂಡ್ ನಿಮ್ಗೆ ಅದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಏನು ಅಂತ ಜಸ್ಟ್ ಹಾಗೆ ಕಮೆಂಟ್ ಮಾಡಿ. ಇನ್ನು ನೋಡ್ತಾ ಇದೀವಿ, ನಾವು ನೋಡ್ಬೇಕು. ಇದ್ರಲ್ಲೇ ಈಗ ನೋಡಿರೋದ್ರಲ್ಲೇ ಯಾವ್ದನ್ನಾದ್ರೂ ಒಂದು ಫೈನಲೈಸ್ ಮಾಡ್ತೀವಾ, ಅಥವಾ ಈಗ ಮುಂದೆ ನೋಡೋದ್ರಲ್ಲೂ ಮತ್ತೆ ಯಾವ್ದಾದ್ರು ಫೈನಲೈಸ್ ಮಾಡ್ತೀವಾ ಅಂತ ನೋಡ್ಬೇಕು. ಬಟ್ ಏನ್ ಗೊತ್ತಾ, ಈ ಮನೆಗೆ ನಾನು ಆಲ್ರೆಡಿ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದೀನಿ. ಯಾವ ಮನೆಗೂ ಇಷ್ಟೊಂದು ಅಟ್ಯಾಚ್ ಆಗಿರ್ಲಿಲ್ಲ. ಮೋಸ್ಟ್ ಪ್ರಾಬಬ್ಲಿ ನಾನು ಈ ಮನೆಗೆ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿದೀನಿ. ಈ ಮನೆ ಬಿಡ್ಬೇಕು ಅಂತ ಈಗ ಲೈಕ್ 1-2 months ಇಂದ ಆಲ್ರೆಡಿ ಗೊತ್ತು ಅಲ್ವಾ, ಲೀಸ್ ಟೈಮ್ ಮುಗ್ದಿದೆ ಅಂತ. ಅವಾಗಿಂದನೂ ನನಗೆ ಒಂಥರ ಅಯ್ಯೋ ಬಿಟ್ಟು ಹೋಗ್ಬೇಕಲ್ಲ ಅಂತ ಒಂಥರ ಬೇಜಾರಾಗ್ತಾನೆ ಇತ್ತು. ಬಟ್ ಏನು ಮಾಡಕ್ಕಾಗಲ್ಲ, ಬಿಡ್ಲೇಬೇಕು ಅಲ್ವಾ. ಅಂಡ್ ಇನ್ನೊಂದೇನಂದ್ರೆ, ಇದನ್ನೇ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತಾನು ಅನ್ಕೊಂಡ್ವಿ, ಆಯ್ತಾ. ಬಟ್ ಏನಾಗಿದೆ ಅಂತಂದ್ರೆ, ಏಪ್ರಿಲ್ ಎಂಡ್ ಅಥವಾ ಮೇ ಬಿಗಿನಿಂಗ್ ಅಲ್ಲಿ ಓನರೇ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಇನ್ನೂ ಒಂದ್ ಸ್ವಲ್ಪ ರಿನೋವೇಷನ್ ಎಲ್ಲ ಮಾಡ್ಕೊಂಡು ಅವರೇ ಇಲ್ಲಿಗೆ ಬರಬೇಕು ಅಂತ ಇದ್ದಾರೆ. ಏಪ್ರಿಲ್ ಮೇ ಅಲ್ಲಿ ಯಾಕೆ ಅಂದ್ರೆ, ಮಕ್ಕಳು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ, ಸ್ಕೂಲ್ ಅಡ್ಮಿಷನ್ ಎಲ್ಲ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿವರೆಗೂ ಬೇಕಿದ್ರೆ ಇರಿ ಅಂತ ಹೇಳಿದ್ದಾರೆ. ಬಟ್ ರೆಂಟ್ ಕೊಡ್ಬೇಕಂತೆ. ಬಟ್ ನಮಗೆ ರೆಂಟಿಗೆ ಇರಕ್ಕೆ ಇಷ್ಟ ಇಲ್ಲ. ನಾವು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಏಪ್ರಿಲ್ ವರೆಗೂ ಕಂಟಿನ್ಯೂ ಮಾಡಿ ಅಂತ. ಬಟ್ ಯಾವತ್ತಿದ್ರೂ ಬಿಡ್ಲೇಬೇಕು ಅಲ್ವಾ. ಇನ್ನೊಂದು 4 months ಎಕ್ಸ್ಟೆಂಡ್ ಮಾಡ್ಬೋದು ಅಷ್ಟೇ. ಆಮೇಲೆ ಮತ್ತೆ ನಾವು ಮನೆ ಖಾಲಿ ಮಾಡ್ಲೇಬೇಕು. ಅದಕ್ಕೆ ಪರವಾಗಿಲ್ಲ, ರೆಂಟ್ ಇನ್ನೇನಕ್ಕೆ ಕೊಡೋದು. ಅಂಡ್ ರೆಂಟು ಈ ಮನೆಗೆ ಅವ್ರು ಕೇಳ್ತಾ ಇರೋದು ಅರೌಂಡ್ 28,000 ಕೇಳ್ತಾ ಇದ್ದಾರೆ. ಸೊ 4 months ಇರ್ತೀವಿ ಅಂತಂದ್ರೆ ಎವ್ರಿ ಮಂತ್ 28,000 ರೆಂಟ್ ಪೇ ಮಾಡ್ಬೇಕಾಗತ್ತೆ. ಅದಕ್ಕೆ ಬೇಡ, ಈಗಲೇ ಹೋಗೋದಾದ್ರೂ ಪರವಾಗಿಲ್ಲ, ಲೀಸಿಗೆನೆ ಮನೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರೋದು. ಹಾಗಾಗಿ ನಾವು Jan 1 ಅಷ್ಟರಲ್ಲಿ ಮನೆನ ಖಾಲಿ ಮಾಡ್ಬೇಕಾಗತ್ತೆ. ಹಾಗೆ ನಾವು ಇಷ್ಟರಲ್ಲಿ ಯಾವ್ದೆಲ್ಲ ಮನೆಗಳನ್ನ ನೋಡಿದ್ದೀವಿ ಅದ್ರದ್ದೊಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಅನ್ನ ತಗೊಂಡಿದ್ದೀನಿ. ಅದನ್ನ ನೋಡ್ಕೊಂಡು ಬನ್ನಿ. ಅದರಲ್ಲಿ ಹಾಗೆ ಹೇಳಿ ನನಗೆ ನಿಮ್ಗೆ ಯಾವ ಮನೆ ಇಷ್ಟ ಆಯ್ತು ಅಂತ ಹೇಳಿ. ಇನ್ ನೆಕ್ಸ್ಟ್ ಯಾವ್ದಾದ್ರು ಮನೆ ನೋಡಿದ್ರೆ ಅದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಹಾಗೆ ಫೈನಲ್ ಮಾಡಿದ್ದನ್ನು ಕೂಡ ನಿಮ್ ಜೊತೆಲಿ ಶೇರ್ ಮಾಡ್ತೀನಿ. ಅಂಡ್ ಅದಾದ್ಮೇಲೆ ತುಂಬಾ ಜನದ ಮೋಸ್ಟ್ ರಿಕ್ವೆಸ್ಟ್ ಏನು ಅಂತ ಅಂದ್ರೆ, ಹೋಮ್ ಟೂರ್ ಮಾಡಿ ಅಂತ ತುಂಬಾ ಜನ ಕೇಳಿದಿರಾ ಈ ಮನೆದು. ಈಗ್ಲೂ ಮಾಡ್ಬೇಕಾ ಏನು ಅಂತ ನನ್ಗೆ ಕಮೆಂಟ್ ಮಾಡಿ. ಇನ್ನು ಎಲ್ಲ ಹೇಗಿದೆಯೋ ಹಾಗೆ ಇದೆ. ಇನ್ನು ನಾವ್ ಏನೂ ಪ್ಯಾಕ್ ಮಾಡೋದು ಆತರ ಏನು ಸ್ಟಾರ್ಟ್ ಮಾಡಿಲ್ಲ, ಹಾಗೆ ಇದೆ. ಇನ್ ಕೇಸ್ ಹೋಮ್ ಟೂರ್ ಮಾಡಿ ಇವಾಗ್ಲೂ ಪರವಾಗಿಲ್ಲ ಅಂತ ಹೇಳಿದ್ರೆ ಹೋಮ್ ಟೂರ್ ಅನ್ನ ಮಾಡ್ತೀನಿ. ಅಂಡ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ನನ್ಗೆ ಮೆಮೊರಿಗೋಸ್ಕರನಾದ್ರೂ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಮನೆದು ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದ್ನಿ.
ನೋಡೋಣ, ಹೋಮ್ ಟೂರ್ ಮಾಡಿದಾಗ ನಾನು ನಿಮ್ಮ ಜೊತೆಲಿ ಪಕ್ಕ ಶೇರ್ ಮಾಡ್ತೀನಿ. ಹಾಗೆ ನೀವೇನು ಪ್ರಿಫರ್ ಮಾಡ್ತೀರಾ ಅಂತ ಹೇಳಿ. ನೀವು ಯಾರಾದರೂ ರೆಂಟೆಡ್ ಹೌಸಲ್ಲಿ ಅಥವಾ ಲೀಸ್ ಹೌಸಲ್ಲಿ ಇದ್ರೆ ನಿಮಗೆ ಯಾವ ಥರ ಕನ್ವೀನಿಯಂಟ್ ಅನ್ಸತ್ತೆ, ಲೀಸಿಗೆ ಹೋಗೋದೇ ಒಳ್ಳೇದಾ ರೆಂಟಿಗೆ ಹೋಗೋದು ಒಳ್ಳೇದಾ ಅಂತ ಹೇಳಿಬಿಟ್ಟು ನನಗೆ ಸಜೆಸ್ಟ್ ಮಾಡಿ. ಬಟ್ ರೆಂಟ್ ಅಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಆಲ್ರೆಡಿ ಮಂತ್ಲಿ ಕಮಿಟ್ಮೆಂಟ್ಸ್ ಅಂತ ಇರೋದ್ರಿಂದ ರೆಂಟ್ ಅಂದರೆ ನಮಗೂ ತುಂಬ ಕಷ್ಟ ಆಗುತ್ತೆ. ನೀವೆಲ್ಲ ಲೀಸಲ್ಲಿದ್ದೀರಾ, ರೆಂಟಲ್ಲಿದ್ದೀರಾ ಅಥವಾ ಓನ್ ಹೌಸಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ನನಗೂ ಒಂದು ಸ್ವಲ್ಪ ಗೊತ್ತಾಗತ್ತೆ ಅಷ್ಟೇ. ಹಾಗೆ ನಾವು ಯಾವುದೆಲ್ಲ ಮನೆಗಳನ್ನು ನೋಡಿದೀವಿ ಆ ಮನೆಗಳದ್ದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಇದರಲ್ಲಿ ಶೇರ್ ಮಾಡ್ತೀನಿ, ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ, ಓಕೆನಾ. ಫಸ್ಟ್ ಹೌಸ್ ಬಂದು ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್ಸ್ ಅಷ್ಟು ದೂರ ಇದೆ. ಹಾಗೆ ಇದು ಗೇಟೆಡ್ ಕಮ್ಯುನಿಟಿ ಅಪಾರ್ಟ್ಮೆಂಟ್ಸ್ ಆಗಿರುತ್ತೆ. ಇಲ್ಲಿ ಒಂದಷ್ಟು ಬ್ಲಾಕ್ಸ್ ಇದೆ, ಒಂದು 6 ಬ್ಲಾಕ್ಸ್ ಏನೋ ಇತ್ತು ಅಂತ ಅನಿಸುತ್ತೆ. ಹಾಗೆ ಕೆಳಗಡೆಗೆ ಪಾರ್ಕಿಂಗ್ ಎಲ್ಲನೂ ಇದೆ, ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಹಾಗೆ 24x7 ಸೆಕ್ಯೂರಿಟೀಸ್ ಕೂಡ ಇರ್ತಾರೆ. ಪ್ರತಿಯೊಂದು ಬ್ಲಾಕಿಗೂ ಕೂಡ ಸೆಕ್ಯೂರಿಟಿಗಳಿದ್ರು. ಹಾಗೆ ಎಲ್ಲ ಕಡೆಗೆ ಕಾರಿಡಾರಲ್ಲಿ ಅಥವಾ ಕೆಳಗಡೆ ಪಾರ್ಕಿಂಗ್ ಏರಿಯಾ ಎಲ್ಲ ಕಡೆಗೂ ಏನು ಜಾಗಗಳಿದೆ ಅಲ್ಲಿ ಎಲ್ಲಾನು ಲೈಟ್ಸ್ ಎಲ್ಲಾನು ಇರುತ್ತೆ. ಸೊ ಇದು ಒಂದು ಸ್ವಲ್ಪ ಚೆನ್ನಾಗಿ ಅಂತ ಅನ್ನಿಸ್ತು. ಲಿಫ್ಟ್ ಎಲ್ಲ ಇತ್ತು, ಲೈಕ್ ಇದು ಒಂದು 3 ಫ್ಲೋರ್ಸು ಅಥವಾ 4 ಫ್ಲೋರ್ಸ್ ಇತ್ತು ಅಂತ ಅನಿಸುತ್ತೆ. ಅಷ್ಟು ಕರೆಕ್ಟಾಗಿ ನಾನು ನೋಡಲಿಲ್ಲ. ಅದಾದಮೇಲೆ ಈಗ ನಮಗೆ ಅಂತ ನೋಡಿದ್ದು ಮನೆ ಬಂದುಬಿಟ್ಟು ಅದು 4th ಫ್ಲೋರಲ್ಲಿ ಇತ್ತು. ಹಾಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಹಾಗೆ ಮಕ್ಕಳು ಆಟ ಆಡೋಕ್ಕೆ ಎಲ್ಲ ಜಾಗ ಕೂಡ ಇತ್ತು. ಆ್ಯಂಡ್ ಇದು ನಾವು ನೋಡಬೇಕಾಗಿದ್ದಂಥ ಮನೆ, ಇದು ನಾರ್ತ್ ಫೇಸಿಂಗ್ ಮನೆ ಇತ್ತು. ಸೊ ಓಕೆ, ನಾರ್ತ್ ಆರ್ ಈಸ್ಟ್ ನಮಗೆ ಓಕೆ ಇತ್ತು. ಹಾಗಾಗಿ ನಾವು ಫಸ್ಟೇ ಬ್ರೋಕರ್ಗೆ ಹೇಳಿದ್ವಿ ನಾರ್ತ್ ಅಥವಾ ಈಸ್ಟ್ ಇವೆರಡರಲ್ಲೇ ತೋರಿಸಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ಮನೆ ತೋರ್ಸೋಕ್ಕೆ ಯಾರೂ ಬಂದಿರಲಿಲ್ಲ. ನಾವೇ ಸೆಕ್ಯೂರಿಟಿ ಹತ್ರ ಕೀ ತೊಗೊಂಡ್ಬಿಟ್ಟು ಬಂದಿದ್ದು ನೋಡೋದಕ್ಕೆ ಅಂತ. ಇಲ್ಲಿ ವುಡ್ ವರ್ಕು ಎಲ್ಲ ನಡೀತಾ ಇದೆ. ಈ ಮನೆ ಫಸ್ಟ್ ರೆಂಟಿಗೆ ಅಥವಾ ಲೀಸಿಗೆ ಅಂತ ಕೊಡ್ತಾ ಇರೋದು. ಹೊಸ ಮನೆ ಆಗಿತ್ತು, ಯಾರು ಕೂಡ ಸ್ಟೇ ಮಾಡಿರಲಿಲ್ಲ ಈ ಮನೆಯಲ್ಲಿ. ಇದಕ್ಕೆ 2 ಬೆಡ್ರೂಮ್ ಹೌಸ್ ಅಂತ ಅನ್ಕೊತೀನಿ. ಯಾಕಂದರೆ ಎಷ್ಟೊಂದು ಮನೆ ನೋಡಿರೋದ್ರಿಂದ ಯಾವುದು ಎಷ್ಟಿತ್ತು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಏನು ನೋಡ್ತಾ ಇದ್ದೀರಾ ಅದು ಆ್ಯಕ್ಚುಲಿ ಲಾಕ್ ಇತ್ತು. ಮೋಸ್ಟ್ಲಿ ಏನೋ ಮಟೀರಿಯಲ್ಸು ಕೆಲಸ ಮಾಡೋದ್ರದ್ದು ಎಲ್ಲನೂ ಇಟ್ಟಿದ್ರು ಅಂತ ಅನಿಸುತ್ತೆ, ಅದಕ್ಕೆ ಲಾಕ್ ಆಗಿತ್ತು. ಆ ರೂಮನ್ನು ನೋಡೋಕ್ಕಾಗಲಿಲ್ಲ. ಆ್ಯಂಡ್ ಕಿಚನ್ ಮಾತ್ರ ತುಂಬಾ ಸ್ಪೇಷಿಯಸ್ ಇತ್ತು. ಹಾಗೆ ಕಿಚನ್ ಹೊರಗಡೆ ಹೋಗೋಕ್ಕೆ ಬಾಲ್ಕನಿ ಕೂಡ ಇತ್ತು, ಯುಟಿಲಿಟಿ ಏರಿಯಾ ಅದೆಲ್ಲನೂ ಇತ್ತು. ಲೈಟ್ ವೈಸ್ ಅಥವಾ ಬೆಳಕು ವೈಸ್ ನೋಡೋಕ್ಕೆ ಹೋದರೆ ಮನೆಯಲ್ಲಿ ಫುಲ್ ಬೆಳಕಿತ್ತು. ನೋಡೋಣ ಅಂತ ಅದನ್ನು ಹಾಗೆ ಪೆಂಡಿಂಗ್ ಇಟ್ವಿ. ಹಾಗೆ ಈಗ ಇದು ಬಂದುಬಿಟ್ಟು ಸೆಕೆಂಡ್ ಹೌಸ್. ಇದು ಬಂದು ಗೇಟೆಡ್ ಕಮ್ಯುನಿಟಿ ಅಲ್ಲ, ಇದು ಒಂದು ಬಿಲ್ಡಿಂಗಲ್ಲಿ 3 ಫ್ಲೋರ್ ಮನೆ ಇರೋವಂಥದ್ದು. ಇದು ಆಲ್ರೆಡಿ ಮುಂಚೆ ಯಾರೋ ಇದ್ದಿದ್ದ ಮನೆ, ಇದು ಏನು ಹೊಸ ಮನೆ ಅಲ್ಲ. ಬಟ್ ಎಲ್ಲ ಕಡೆಗೂ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ಕಿಚನ್ ಮಾತ್ರ ತುಂಬಾ ದೊಡ್ಡದಿತ್ತು, ಹಾಲು ಕೂಡ ತುಂಬ ದೊಡ್ಡದಿತ್ತು, ಬೆಡ್ರೂಮೂ ಅಷ್ಟೇ ತುಂಬ ದೊಡ್ಡದಿತ್ತು. ಇದರಲ್ಲಿ ಒಂದು ಏನು ನನಗೆ ಚೆನ್ನಾಗಿ ಅನಿಸಿದ್ದು ಅಂದರೆ ಪೂಜಾ ರೂಮ್ ಸಪ್ರೇಟ್ ಆಗಿತ್ತು. ಅದನ್ನು ನೋಡ್ಬಿಟ್ಟು ನನಗೆ ಖುಷಿ ಆಯಿತು. ಬಟ್ ನಾವು ಇಷ್ಟು ವರ್ಷ ಎಲ್ಲೆಲ್ಲಿ ಇದ್ವಿ ಅಲ್ಲ, ಅಲ್ಲಿ ಎಲ್ಲೂ ನಮಗೆ ಸಪ್ರೇಟ್ ಪೂಜಾ ರೂಮ್ ಅಂತಾನೇ ಸಿಕ್ಕಿಲ್ಲ. ಅದಕ್ಕೆ ಈ ಮನೆ ನನಗೆ ತುಂಬಾ ಇಷ್ಟ ಆಯಿತು. ಕಬೋರ್ಡ್ಸ್ಗಳೆಲ್ಲ ಇತ್ತು. ಹಾಗೆ ಬೆಡ್ರೂಮ್ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳಿ. ಹಾಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದು. ಈ ಮಾಸ್ಟರ್ ಬೆಡ್ರೂಮಿಂದನೂ ಕೂಡ ಒಂದು ಚಿಕ್ಕ ಬಾಲ್ಕನಿ ಸಿಗುತ್ತೆ. ಲೈಟ್ ವೈಸೂ ಅಷ್ಟೇ ಈ ಮನೆಯಲ್ಲೂ ಬೆಳಕು ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಂತ ಏನು ತೆಗೆದು ಹಾಕೋ ಆಗಿರಲಿಲ್ಲ. ಓಕೆ, ಚೆನ್ನಾಗಿತ್ತು. ಕಬೋರ್ಡ್ಸ್ ಎಲ್ಲನೂ ಚೆನ್ನಾಗಿತ್ತು. ಸೊ ಈ ಮನೆಯಲ್ಲೂ ಕೂಡ ಡಬಲ್ ಬೆಡ್ರೂಮ್ ಮನೆ ಆಗಿತ್ತು ಇದು. ಈಗ ನಾವು ಇರೋದೇನೆಂದರೆ 3 BHK ಮನೆ ಅಲ್ವಾ. ಸೊ ಡಬಲ್ ಬೆಡ್ರೂಮ್ ಮನೆ ಅಂತ ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಸ್ಟಿಲ್ ಆದರೂ ಕೂಡ 2 ಬೆಡ್ರೂಮ್ ದೊಡ್ಡದಾಗಿರೋದ್ರಿಂದ ಓಕೆ, ಮ್ಯಾನೇಜಬಲ್ ಅಂತ ಅಂದ್ಕೊಂಡ್ವಿ. ಇದು 2 ರೂಮಿಗೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಆ್ಯಂಡ್ 2 ರೂಮಲ್ಲೂ ಕೂಡ ತುಂಬಾ ಕಬೋರ್ಡ್ಸ್ ಇದೆ. ಎಷ್ಟು ಬೇಕಿದ್ರೂ ಬಟ್ಟೆಗಳು ಇಟ್ಕೋಬೋದು, ಏನು ಬೇಕಿದ್ರೂ ಇಟ್ಕೋಬೋದು. ಅಷ್ಟೊಂದು ಸ್ಪೇಷಿಯಸ್ ಆಗಿತ್ತು ಮನೆ ಮಾತ್ರ. ನನಗೆ ಈ ಮನೆ ತುಂಬಾ ಇಷ್ಟ ಆಯಿತು. ಬಟ್ ಪೇಂಟಿಂಗನ್ನು ತುಂಬ ಕಲರ್ ಆಗಿ ಹಾಕಿದ್ರು. ನನಗೆ ಅದೊಂದು ಯಾಕೋ ಅಷ್ಟಿಷ್ಟ ಆಗಲಿಲ್ಲ. ಬಟ್ ನಾನು ಯಾವಾಗಲೂ ಫುಲ್ ಮನೆ ವೈಟ್ ಕಲರ್ ಪ್ರಿಫರ್ ಮಾಡ್ತೀನಿ. ಬಟ್ ಓಕೆ, ನೋಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ಹಾಗೆ ಇದು ದೇವ್ರ ಮನೆ ನೋಡ್ತಾ ಇರ್ಬೋದು ನೀವು, ಚಿಕ್ಕದಾಗಿ ಚಕ್ಕವಾಗಿ ಚೆನ್ನಾಗಿದೆ. ಆ್ಯಂಡ್ ಈ ಮನೆ ಹಾಲೂ ಅಷ್ಟೇ ತುಂಬಾ ದೊಡ್ಡದಾಗಿದೆ. ಹಾಗೆ ಇಲ್ಲಿ ಹೊರಗಡೆಗೆ ಬಂದರೆ ಇಲ್ಲಿ ಒಂದು ಚಿಕ್ಕದೊಂದು ಪ್ಯಾಸೇಜ್ ಸಿಗುತ್ತೆ. ಹಾಗೆ ಸುತ್ತ
ಕೂಡ ಬಿಲ್ಡಿಂಗ್ಗಳಿಲ್ಲ, ಹಾಗಾಗಿ ಥರ್ಡ್ ಫ್ಲೋರ್ ಆಗಿರೋದ್ರಿಂದ ಬೆಳಕು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸುತ್ತಾನು ವ್ಯೂ ಈ ಥರ ಕಾಣಿಸುತ್ತೆ. ಈ ಅಪಾರ್ಟ್ಮೆಂಟ್ಸ್ ಏನು ನೋಡ್ತಿದ್ರ ಅಲ್ಲಿ ಇದ್ವಿ ನಾವು ಮುಂಚೆ. ಸೊ ಇದು ಫುಲ್ ನಾವು ಇರುವಂಥ ಏರಿಯಾ. ಸೊ ಫುಲ್ ಏರಿಯಾ ಕವರ್ ಆಗುತ್ತೆ ಇಲ್ಲಿ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡೋಕ್ಕೆ. ಇದು ನನಗೆ ತುಂಬಾ ಇಷ್ಟ ಆಗಿದ್ದಂಥ ಒಂದು ಮನೆ. ಸೊ ಇದು ಕೂಡ ಒಂದು ಕಡೆಗೆ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ಥರ್ಡ್ ಹೌಸ್. ಇದು ಕೂಡ ಗೇಟೆಡ್ ಕಮ್ಯುನಿಟಿ ಹೌಸ್ ಆಗಿತ್ತು. ಹಾಗೆ ಇದು ಕೂಡ ಅಪಾರ್ಟ್ಮೆಂಟ್ಸ್, ಫುಲ್ ಅಪಾರ್ಟ್ಮೆಂಟ್. ಇದರಲ್ಲೂ ತುಂಬ ಬ್ಲಾಕ್ಗಳಿತ್ತು. ಹಾಗೆ ಎಲ್ಲನೂ ಮನೆಗಳು ಪಕ್ಕನೇ ಇತ್ತು. ಬಟ್ ಈ ಮನೆಯಲ್ಲಿ ನನಗೆ ಒಂದು ಏನು ಬೇಜಾರಾಗಿದ್ದು ಅಂದರೆ, ಬೆಳಗ್ಗೆ ಟೈಮ್ ಬಂದಿರೋದು ನಾವು ಮಧ್ಯಾಹ್ನ ಅನಿಸುತ್ತೆ, ಒಂದು 3 o'clock ಅಷ್ಟರಲ್ಲಿ ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಈ ಮನೆ ನೋಡೋಕ್ಕಂತ ಬಂದಿದ್ದು ನಾವು. ನೀವು ನೋಡಿದ್ರಲ್ಲ ಎಂಟ್ರೆನ್ಸಲ್ಲಿ ಫುಲ್ ಕತ್ಲು ಅಂದರೆ ಕತ್ಲು. ಈವನ್ ಈಗಲೂ ಮನೆ ಒಳಗಡೆ ಬಂದಾಗ್ಲೂ ಅಷ್ಟೇ ಲೈಟ್ ಹಾಕ್ಕೊಂಡೇ ಇರಬೇಕು. ಯಾವ ಕಡೆಗೂ ನ್ಯಾಚುರಲ್ ಲೈಟ್ ಬರೋದೇ ಇಲ್ಲ, ಸೂರ್ಯನ ಬೆಳಕೇ ಬರೋದಿಲ್ಲ ಈ ಮನೆಯಲ್ಲಿ. ಆ ಥರ ಇತ್ತು. ಬಟ್ ಮನೆ ಏನೋ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಕಿಚನ್ ಕೂಡ ತುಂಬ ದೊಡ್ಡದಾಗಿತ್ತು. 2 ಬೆಡ್ರೂಮ್ ಕೂಡ ಓಕೆ, ಅಷ್ಟೊಂದು ದೊಡ್ಡದಿಲ್ಲ ಅಂದ್ರೂ ಒಂದು ಲೆವೆಲ್ಲಿಗೆ ದೊಡ್ಡದಾಗಿತ್ತು. ನೋಡಿ, ಇದು ಬೆಡ್ರೂಮಿಗೆ ನಾನು ಹೋಗಿದ್ದೀನಿ ಅಲ್ವಾ ಈಗ. ಆ ಕಡೆ ಸೈಡು ಅಪಾರ್ಟ್ಮೆಂಟ್ ಇದೆ, ಈ ಕಡೆ ಸೈಡೂ ಅಪಾರ್ಟ್ಮೆಂಟ್ ಇದೆ. ಬಟ್ ಸುತ್ತ 4 ಕಡೆ ಮನೆಯಲ್ಲಿ ಫುಲ್ಲಿ ಪ್ಯಾಕ್ಡ್ ಇರೋದ್ರಿಂದ ಒಂದು ಕಡೆಯಿಂದನೂ ಏನು ಬೆಳಕು ಬರೋದಿಲ್ಲ. ಆಮೇಲೆ ನಾನು ಮೊಬೈಲ್ ಟಾರ್ಚನ್ನ ಆನ್ ಮಾಡಿಕೊಂಡು ವಿಡಿಯೋನ ಶೂಟ್ ಮಾಡಿಕೊಂಡೆ. ಇವರು ಒಂದಷ್ಟು ಫರ್ನಿಚರ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಒಂದು ಮಂಚ ಕೊಟ್ಟಿದ್ದಾರೆ, ಹಾಗೆ ಹಾಲಲ್ಲಿ ಒಂದು ಡೈನಿಂಗ್ ಟೇಬಲ್ ಥರ ಕೊಟ್ಟಿದ್ದಾರೆ, ಒಂದು ಟಿ ವಿ ಕೂಡ ಕೊಟ್ಟಿದ್ದಾರೆ. ಅದೆಲ್ಲನೂ ಕೊಟ್ಟಿದ್ರು ಮನೆ ಜೊತೆಲಿ. ಆ ಎಲ್ಲ ಐಟಮ್ಸನ್ನು ನೀವು ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ತುಂಬ ಲೈಟಿಂಗ್ ಕಡಿಮೆ ಇದ್ದಿದ್ದರಿಂದ ಈ ಮನೆನ ನಮಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಇದು ಒಂದು 4th ಹೌಸ್. ಬಟ್ ಇದು ನಮ್ಮ ಮನೆಯಿಂದ ಏನಿಲ್ಲ ಅಂದರೂ ಒಂದು 5 to 6 kilometers ದೂರ ಆಗುತ್ತೆ. ಹಾಗೆ ಹಳ್ಳಿ ಥರ ವಾತಾವರಣ, ತುಂಬ ಹಳ್ಳಿ ಥರ ವಾತಾವರಣ. ಆ್ಯಂಡ್ ಹಳೆ ಮನೆ ಕೂಡ. ಇದನ್ನು ತುಂಬಾ ರಿನೋವೇಷನ್ ಅದು ಇದು ಎಲ್ಲ ಮಾಡಿಸಿದ್ದಾರೆ ಅವರು. ಒಂದು ಸ್ವಲ್ಪ ಹಳ್ಳಿ ವಾತಾವರಣ ಆಗಿರೋದ್ರಿಂದ ಏನು ಮಾಡೋದು ಏನು ಅನ್ನೋದು ಒಂದು ಕನ್ಫ್ಯೂಷನಲ್ಲೇ ಇದ್ದೀವಿ ಇನ್ನು. ಆ್ಯಂಡ್ ಇಲ್ಲಿ ಏನಂದರೆ ಅವರು ಜಸ್ಟ್ ಈ ಮನೆನ ಒಂದು ತೋಟದ ಮನೆ ಥರ ಯೂಸ್ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಇಲ್ಲಿ ಕಂಟಿನ್ಯೂಸ್ ಆಗಿ ಅವರೇನು ಇರೋದಿಲ್ಲ. ಅಪರೂಪ ಓನರ್ ಬರ್ತಾರೆ, ಇರ್ತಾರೆ, ಏನಾದರೂ ಕಾಫಿ ಟೀ ಆ ಥರ ಅಡುಗೆ ಎಲ್ಲ ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಅಂತ ಇಟ್ಕೊಂಡಿರೋದು. ಇದು ಬಂದುಬಿಟ್ಟು ಕೆಳಗಡೆಗೆ ಮತ್ತು ಮೇಲ್ಗಡೆಗೆ ಎರಡೂ ಇದೆ. ಕೆಳಗಡೆಗೆ ಬಂದುಬಿಟ್ಟು ಸಿಂಗಲ್ ಬೆಡ್ರೂಮ್ ಬರುತ್ತೆ, ಒಂದು ಕಿಚನ್ ಬರುತ್ತೆ, ಹಾಗೆ ಒಂದು ಹಾಲ್ ಬರುತ್ತೆ. ಆಮೇಲೆ ಮುಂದ್ಗಡೆ ಫಸ್ಟ್ ಎಂಟ್ರೆನ್ಸಲ್ಲಿ ನೋಡಿದ್ರಲ್ಲ ಒಂದು ಕಾರಿಡಾರ್ ಥರ ಏರಿಯಾ, ಈ ಏರಿಯಾ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಫುಲ್ ಓಪನ್ ಸ್ಪೇಸ್ ಇದೆ. ಹಾಗೆ ಮೇಲ್ಗಡೆಗೆ ಹೋದರೆ ಮೇಲ್ಗಡೆಗೆ ಮತ್ತೆ 2 ಬೆಡ್ರೂಮ್ ಥರನೂ ಮಾಡಿದ್ದಾರೆ. ಸೊ ಇದು ಒಂದು ಸ್ವಲ್ಪ ಓಕೆ ಅಂತ ಅನ್ನಿಸ್ತು ನಮಗೆ. ಬಟ್ ತುಂಬಾ ದೂರ ಇದೆ. ಆ್ಯಂಡ್ ಇದು ಏನಂದರೆ ಸುತ್ತ ಹಳ್ಳಿ ವಾತಾವರಣ, ಅದಕ್ಕೆ ಮಕ್ಕಳು ಹೇಗೆ ಅಡ್ಜಸ್ಟ್ ಆಗ್ತಾರೆ ಏನು ಅನ್ನೋದು ಒಂದು ಸ್ವಲ್ಪ ಯೋಚನೆ ಇದೆ. ನೋಡಬೇಕು ಏನಾಗತ್ತೆ ಅಂತ. ಹಾಗೆ ಇವರು ಕೂಡ ಏನೋ ಒಂದು ದೊಡ್ಡ ಮಂಚ ಕೂಡ ಹಾಗೆ ಬಿಟ್ಟಿದ್ದಾರೆ. ಇದು ಕೂಡ ಅವರು ತೊಗೊಳ್ಳೋದಿಲ್ವಂತೆ, ಇಲ್ಲೇ ಬಿಡ್ತೀವಿ ಅಂತ ಏನೋ ಹೇಳ್ತಾ ಇದ್ರು. ಆ್ಯಂಡ್ ಬಾತ್ರೂಮ್ ನೋಡ್ತಾ ಇರ್ಬೋದು, ಎಷ್ಟು ದೊಡ್ಡದು ಬಾತ್ರೂಮ್ ಇದೆ ಅಂತ ಹೇಳಿಬಿಟ್ಟು, ತುಂಬಾ ದೊಡ್ಡದು. ಹಾಗೆ ಬಾತ್ರೂಮಿಂದು ಕಲ್ಲೇನಿದೆ ಅದು ತುಂಬ ರಫ್ ಕಲ್ಲು, ಅಂದರೆ ಫ್ಲೋರಿಂಗ್ ಏನಿದೆ ಅದು ತುಂಬ ರಫ್ ಕಲ್ಲು. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಮಾಸ್ಟರ್ ಬೆಡ್ರೂಮಿಂದ ಹಾಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಇದೊಂದು ಚಿಕ್ಕದೊಂದು ಕಾರಿಡಾರ್ ಸ್ಪೇಸ್ ಸಿಗುತ್ತೆ. ಅಲ್ಲಿ ಇನ್ನೊಂದು ಕಾಮನ್ ವಾಶ್ರೂಮ್ ಇದೆ. ಅಲ್ಲಿ ಒಂದು ಸ್ವಲ್ಪ ಯಾಕೋ ನೀರು ಸೋರ್ತಾ ಇತ್ತು, ನೋಡಿ ಅಂತ ಹೇಳಿ ಓನರ್ಗೆ ಹೇಳಿದೆ. ಜಸ್ಟ್ ನೋಡ್ತಾ ಇದ್ರು, ಅದೇನೋ ಆಗಿದೆ ಅಂತ ಅನಿಸುತ್ತೆ, ರಿಪೇರ್ ಮಾಡಿಸ್ಬೇಕು ಅಂತ ಏನೋ ಹೇಳ್ತಾ ಇದ್ರು. ಹಾಗೆ ಸದ್ಯ ಅಲ್ಲಿ ನೀರು ಚೆಲ್ತಾ ಇದೆ ಅಂತ ಹೇಳಿಬಿಟ್ಟು ಒಂದು ಬಕೆಟ್ ಇಟ್ಟರು. ಹಾಗೆ ಈ ಕಡೆಗೆ ಬಂದರೆ ಇಲ್ಲಿ ಇನ್ನೊಂದು ಬೆಡ್ರೂಮ್ ಥರ ಇದೆ. ಬಟ್ ಇದನ್ನು ಅವರು ಸಪ್ರೇಟಾಗಿ 1 BHK ಥರ ಬಾಡಿಗೆ ಕೊಟ್ಟು ಕೆಳಗಡೆ ಕೆಳಗಡೆ ಏನು ನೋಡಿದ್ರಲ್ಲ ಅದನ್ನು ಅವರೇ ಇರೋದಕ್ಕೆ ಅಂತ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಅಂತ ಬಿಟ್ಟಿದ್ರು. ಸೊ ಈ ಮೇಲ್ಗಡೆದೇನು ಪೋರ್ಷನ್ ನೋಡ್ತಾ ಇದ್ದೀರಾ ಇದು ಅವ್ರು ಆ್ಯಕ್ಚುಲಿ ರೆಂಟಿಗೆ ಕೊಡ್ತಾ ಇರೋದು. ಕೆಳಗಡೆಗೆ ನಾವೇನು ನೋಡಿದ್ವಿ ಅವ್ರು ಅಪರೂಪ ಬರ್ತಾರೆ ಇರ್ತಾರೆ ಅಂತ ಹೇಳಿದ್ನಲ್ಲ, ಅದು ಜಸ್ಟ್ ಸುಮ್ಮನೆ ಅವರಿಗೆ ಅಂತ ಇರೋದು. ಇಲ್ಲಿ ಮೇಲ್ಗಡೆಗೆ ಕಿಚನನ್ನು ಕೊಟ್ಟಿದ್ದಾರೆ. ಬಟ್ ಈ ಮನೆ ನೋಡೋದಕ್ಕೇನೋ ತುಂಬಾ ಚೆನ್ನಾಗಿತ್ತು. ಒಳಗಡೆಯಿಂದ ಇಂಟೀರಿಯರ್ಸೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು, ಎಲ್ಲನೂ ಓಕೆ ಇತ್ತು. ಬಟ್ ಇದು ಒಂದು ಸ್ವಲ್ಪ ತುಂಬ ದೂರ ಆಯಿತು. ಹಾಗೆ ಹಳ್ಳಿ ಥರ ವಾತಾವರಣ ಇರೋದ್ರಿಂದ ಮಕ್ಕಳು ಹೇಗೆ ಅಡ್ಜಸ್ಟ್ ಆಗ್ತಾರೋ ಅಂತ ಇದನ್ನು ಕೂಡ ಪೆಂಡಿಂಗಲ್ಲಿ ಇಟ್ಟಿದ್ದೀವಿ.
ಓಕೆ ಗಾಯ್ಸ್, ನೋಡ್ಕೊಂಡು ಬಂದ್ರ ಒಂದು 3-4 ಮನೆ, ಇನ್ನೂ ಒಂದಷ್ಟು ಮನೆಗಳನ್ನ ನೋಡಿದೀನಿ. ಬಟ್ ನಾನು ಅಲ್ಲೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ತಗೊಳಕ್ಕಾಗ್ಲಿಲ್ಲ, ಯಾಕಂದ್ರೆ ಅಲ್ಲಿ ಆಲ್ರೆಡಿ ಟೆನೆಂಟ್ ಸ್ಟೇ ಮಾಡ್ತಾ ಇದ್ರು. 2 ಮನೆ ಅನ್ಸುತ್ತೆ ಟೆನೆಂಟ್ ಸ್ಟೇ ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಡಿಸ್ಕಂಫರ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಅಲ್ಲೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ತಗೊಂಡಿಲ್ಲ. ನಾನು ಯಾವ್ಯಾವ ಮನೆ ತಗೊಂಡಿದ್ದೀನೋ ಅದನ್ನ ಶೇರ್ ಮಾಡಿದೀನಿ. ಹೋಪ್ ನೀವೆಲ್ಲ ನೋಡಿದ್ರಿ ಅಂತ. ಸೊ ನಿಮಗೆ ಯಾವ ಮನೆ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಕಮೆಂಟ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರ್ಲಾ, ಬಾಯ್.